ವಿಶ್ವಕಪ್ನ ಸಿ ಗುಂಪಿನ ಮೊದಲ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡವು ಹೈಟಿ ವಿರುದ್ಧ 1-0 ಅಂತರದ ಅಮೋಘ ಜಯವನ್ನ ಸಾಧಿಸಿದೆ. ಪಂದ್ಯದ ಉದ್ದಕ್ಕೂ ಉಭಯ ತಂಡಗಳಿಂದ ತೀವ್ರ ಪೈಪೋಟಿ ನಡೆದಿತ್ತು. ಆದರೆ ಸ್ಕಾಟ್ಲೆಂಡ್ನ ಆ ಒಂದು ಅದ್ಭುತ ಮೂವ್ ಪಂದ್ಯದ ಚಿತ್ರಣವನ್ನೇ ಬದಲಿಸಿತು. ಹೈಟಿ ರಕ್ಷಣಾ ಕೋಟೆಯನ್ನ ಭೇದಿಸಿದ ಸ್ಕಾಟ್ಲೆಂಡ್ ಸಿಡಿಸಿದಂತ ಆ ಒಂದು ಗೋಲ್ ಇಡೀ ಕ್ರೀಡಾಂಗಣವನ್ನ ಜಯ ಘೋಷದಲ್ಲಿ ಮುಳುಗಿಸಿತು. ಕೊನೆಯ ಕ್ಷಣದವರೆಗೂ ಕೂಡ ಹೈಟಿ ತಿರುಗು ಬೀಳಲು ಪ್ರಯತ್ನಿಸಿದ್ರು. ಸ್ಕಾಟ್ಲೆಂಡ್ನ ಭದ್ರಕೋಟೆಯನ್ನ ಮುರಿಯಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ 1-0 ಅಂತರದ ಹೋರಾಟದ ಗೆಲುವಿನೊಂದಿಗೆ ಸ್ಕಾಟ್ಲೆಂಡ್ ವಿಶ್ವಕಪ್ನಲ್ಲಿ ಶುಭಾರಂಭವನ್ನ ಮಾಡಿರುವಂಥದ್ದು. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳು ಈಗಾಗಲೇ ಉತ್ಸಾಹದಿಂದ ಫುಟ್ಬಾಲ್ ವೀಕ್ಷಣೆ ಮಾಡ್ತಿದ್ದಾರೆ. ಫಿಫಾ ವಿಶ್ವಕಪ್ಗಾಗಿ ಇಷ್ಟು ದಿನಗಳವರೆಗೂ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ರು. ಈಗ ಅಂತಿಮವಾಗಿ ಫುಟ್ಬಾಲ್ ಶುರುವಾಗಿದೆ. ಫಿಫಾ ವರ್ಲ್ಡ್ ಕಪ್ ಶುರುವಾಗಿರುವಂಥದ್ದು. ಹಾಗಾಗಿ ದಿನದಿಂದ ದಿನಕ್ಕೆ ಇಲ್ಲಿ ತಂಡಗಳ ನಡುವೆ ಆಗ್ತಾ ಇರುವಂತಹ ಹಣಾಹಣಿ ರೋಚಕವಾಗ್ತಾ ಇದೆ. ಅಭಿಮಾನಿಗಳಲ್ಲಿ ಮತ್ತಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಹಾಗಾಗಿ ಫುಟ್ಬಾಲ್ ವಿಶ್ವಕಪ್ನ ಸಿ ಗುಂಪಿನ ಮೊದಲ ಪಂದ್ಯ ಏನಿತ್ತು, ಈಗ ಎ ಮತ್ತೆ ಬಿ ಗುಂಪಿನ ಪಂದ್ಯಗಳು ಆರಂಭವಾಗಿತ್ತು. ಆದರೆ ಸಿ ಗುಂಪಿನ ಮೊದಲ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಈಗ ಹೈಟಿ ವಿರುದ್ಧ 1-0 ಅಂತರದ ಅಮೋಘ ಜಯವನ್ನ ಸಾಧಿಸಿರುವಂತದ್ದು. ಇಲ್ಲಿ ಪಂದ್ಯದ ಉದ್ದಕ್ಕೂ ಕೂಡ ಉಭಯ ತಂಡಗಳು ತೀವ್ರ ಪೈಪೋಟಿಯನ್ನ ನಡೆಸಿವೆ. ಅಷ್ಟು ಸುಲಭವಾಗಿ ಯಾವ ತಂಡಗಳು ಕೂಡ ಬಿಟ್ಟುಕೊಡದೆ ಒಳ್ಳೆಯ ರೀತಿಯಾಗಿ ಫೈಟ್ ಅನ್ನ ಕೊನೆಯವರೆಗೂ ಕೂಡ ನೀಡಿ ಒಳ್ಳೆಯ ಪಂದ್ಯವನ್ನ ನೀಡಿರುವಂತದ್ದು. ಆದರೆ ಇಲ್ಲಿ ಸ್ಕಾಟ್ಲೆಂಡ್ನ ಆ ಒಂದು ಅದ್ಭುತ ಮೂವ್ನಿಂದ ಪಂದ್ಯದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಹೈಟಿ ರಕ್ಷಣಾ ಕೋಟೆಯನ್ನ ಸ್ಕಾಟ್ಲೆಂಡ್ ಭೇದಿಸಿ ಒಂದು ಗೋಲನ್ನು ಹಾಕುವ ಮೂಲಕ ತನ್ನ ತಂಡಕ್ಕೆ ಒಂದು ಅಂಕವನ್ನ ಪಡೆದುಕೊಂಡಿರುವಂತದ್ದು. ಇಲ್ಲಿ ಇಡೀ ಕ್ರೀಡಾಂಗಣವನ್ನ ಜಯ ಘೋಷದಲ್ಲಿ ಸ್ಕಾಟ್ಲೆಂಡ್ ಮುಳುಗಿಸಿತ್ತು. ಆದರೆ ಕೊನೆಯ ಕ್ಷಣದವರೆಗೂ ಕೂಡ ಹೈಟಿ ತಿರುಗಿ ಬೀಳೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಸಾಧ್ಯವಾಗಿಲ್ಲ. ಬ್ರೆಜಿಲ್ ಹಾಗೂ ಮೊರೊಕ್ಕೊ ನಡುವಿನ ಫಿಫಾ ವಿಶ್ವಕಪ್ ಪಂದ್ಯವು ಡ್ರಾನಲ್ಲಿ ಮುಕ್ತಾಯವಾಯಿತು. ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಉಭಯ ತಂಡಗಳು ತಲಾ ಒಂದೊಂದು ಗೋಲು ಗಳಿಸಿ ಸಮಬಲದ ಹೋರಾಟ ನಡೆಸಿದ್ವು. ಮೊರೊಕ್ಕೊ ಪರ ಇಸ್ಮಾಯಿಲ್ ಸಿಬ್ರಿ 21ನೇ ನಿಮಿಷದಲ್ಲಿ ಗೋಲು ಬಾರಿಸಿ ತಮ್ಮ ತಂಡಕ್ಕೆ ಮುನ್ನಡೆ ತಂದುಕೊಟ್ರು. ಮರು ಹೋರಾಟ ನಡೆಸಿದ ಬ್ರೆಜಿಲ್ನ ವಿನಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಚೆಂಡನ್ನ ಗೋಲು ಪಟ್ಟಿಗೆ ಸೇರಿಸಿದ್ರು. ಇದರೊಂದಿಗೆ ಹೋರಾಟ ಸಮವಾಯಿತು. ಬ್ರೆಜಿಲ್ ಪಡೆ ದ್ವಿತೀಯಾರ್ಧದಲ್ಲಿ ಹಲವು ಬದಲಿ ಆಟಗಾರರೊಂದಿಗೆ ಪರಿಣಾಮಕಾರಿಯಾಗಿ ಆಡಿತ್ತಾದ್ರೂ ಮೊರೊಕ್ಕೊ ಭದ್ರಕೋಟೆಯನ್ನ ದಾಟಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಉಳಿದ ಸಮಯದಲ್ಲಿ ಯಾವುದೇ ಗೋಲು ದಾಖಲಾಗಲಿಲ್ಲ. ಬ್ರೆಜಿಲ್ ಪಡೆ ವಿಶ್ವಕಪ್ ಟೂರ್ನಿಯ ಮೊದಲ ಪಂದ್ಯವನ್ನ ಡ್ರಾ ಮಾಡಿಕೊಂಡಿದ್ದು ಇದು ಎರಡನೇ ಬಾರಿಗೆ. ಈ ಮೊದಲು 2018ರಲ್ಲಿ ರಷ್ಯಾದಲ್ಲಿ ನಡೆದ ಟೂರ್ನಿಯಲ್ಲಿ ಸ್ವಿಟ್ಜರ್ಲೆಂಡ್ ವಿರುದ್ಧದ ಪಂದ್ಯ ಡ್ರಾ ಆಗಿತ್ತು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ನಡೆದ ದಿನದ ಮತ್ತೊಂದು ಪಂದ್ಯದಲ್ಲಿ ಕತಾರ್ ಹಾಗೂ ಸ್ವಿಟ್ಜರ್ಲೆಂಡ್ ತಂಡಗಳು ಸೆಣಸಾಟ ನಡೆಸಿದ್ವು. ಈ ಪಂದ್ಯವು ಡ್ರಾನಲ್ಲಿ ಕೊನೆಗೊಂಡಿತು. ಸ್ವಿಸ್ ಪರ ಬ್ರಿಲ್ ಎಂಬೋಲೋ ಹಾಗೂ ಕತಾರ್ ಪರ ವೀರೋ ಮುಹೈಮ್ ಒಂದೊಂದು ಗೋಲುಗಳನ್ನು ಗಳಿಸಿದ್ದಾರೆ. ಇದು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಹಿಂದೆ Z5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಇಲ್ಲಿ ಬ್ರೆಜಿಲ್ ಮತ್ತು ಮೊರೊಕ್ಕೊ ನಡುವೆ ನಡೆದಂತಹ ಫಿಫಾ ವಿಶ್ವಕಪ್ ಪಂದ್ಯ ಕೂಡ ಈಗ ಡ್ರಾನಲ್ಲಿ ಮುಕ್ತಾಯವಾಗಿರುವಂಥದ್ದು. ಇದು ಮೊದಲನೇ ಬಾರಿ ಅಲ್ಲ, ಎರಡನೇ ಬಾರಿ ಈ ರೀತಿಯಾದಂತಹ ಡ್ರಾ ಮ್ಯಾಚ್ ನಡೆದಿರುವಂಥದ್ದು. ನ್ಯೂ ಜೆರ್ಸಿಯ ಸ್ಟೇಡಿಯಂನಲ್ಲಿ ನಿನ್ನೆ ಈ ಒಂದು ಪಂದ್ಯ ನಡೆದಿತ್ತು. ಉಭಯ ತಂಡಗಳು ತಲಾ ಒಂದೊಂದು ಗೋಲುಗಳನ್ನು ಗಳಿಸುವ ಮೂಲಕ ಸಮಬಲದ ಹೋರಾಟವನ್ನ ನಡೆಸಿ ತಲಾ ಒಂದೊಂದು ಅಂಕಗಳನ್ನು ಗಳಿಸುವ ಮೂಲಕ ಮ್ಯಾಚ್ ಡ್ರಾ ಆಗಿರುವಂಥದ್ದು. ಇಲ್ಲಿ ಮೊರೊಕ್ಕೊ ಪರ ಆಟಗಾರನಾದಂತಹ ಇಸ್ಮಾಯಿಲ್ ಸಿಬ್ರಿ 21ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತಮ್ಮ ತಂಡಕ್ಕೆ ಒಂದು ಅಂಕವನ್ನ ತಂದುಕೊಟ್ರು.